ನಮಸ್ಕಾರ ಎಲ್ಲರಿಗೂ. ಶ್ರೀ ಗುರುಚರಿತ್ರೆಯ 19ನೇ ಅಧ್ಯಾಯದ ಕೊನೆಯ ಭಾಗಕ್ಕೆ ಎಲ್ಲರಿಗೂ ಸ್ವಾಗತ. ಹಿಂದಿನ ಭಾಗದಲ್ಲಿ ನಾವು ಯಾವ ರೀತಿ ಅಂಬಿಗನನ್ನು ಶ್ರೀ ಗುರುಗಳು ಕುಳಿತಲ್ಲಿಯೇ ತ್ರಿಸ್ಥಳ ತೀರ್ಥಯಾತ್ರೆಯನ್ನು ಮುಗಿಸಿಕೊಂಡು ಬಂದರು, ಆತನಿಗೆ 3 ಪುಣ್ಯಕ್ಷೇತ್ರದ ದರ್ಶನವನ್ನು ಮಾಡಿಸಿದರು ಅನ್ನುವಂಥದ್ದನ್ನು ನೋಡಿದ್ದೇವೆ. ಅದನ್ನು ಮುಂದುವರಿಸ್ತಾ, ಇಂಥ ಅತಿ ಮಾನುಷ ಕೃತಿಗಳಿಂದಾಗಿ ಶ್ರೀ ಗುರುವು ವಿಶ್ವನಾಟಕ ಸೂತ್ರಧಾರಿ ಎಂದು ಪ್ರಚಾರಗೊಂಡು ಬಿಟ್ಟನು. ಹುಡುಕಿಕೊಂಡು ಬರುವ ಭಕ್ತರ ಕಾಟ ಹೆಚ್ಚಾದದ್ದರಿಂದ ಇನ್ನು ತಾವು ಗೌಪ್ಯವಾಗಿ ಉಳಿಯಬೇಕೆಂದು ಅವರು ಮನಸ್ಸಿನಲ್ಲಿಯೇ ವಿಚಾರಿಸಿ ನಿರ್ಧಾರಕ್ಕೆ ಬಂದರು. ಅಮರೇಶ್ವರನ ಅಪ್ಪಣೆ ಪಡೆದು ಆ ಕ್ಷೇತ್ರದಿಂದ ಮುಂದಕ್ಕೆ ಹೊರಡಲು ಉದ್ಯುಕ್ತರಾದರು. ಶ್ರೀ ಗುರುಗಳು ಹೊರಟು ನಿಂತದ್ದನ್ನು ಕಂಡೊಡನೆಯೇ ಅಲ್ಲಿಯ ಯೋಗಿನಿಯರು ಗುರುಗಳ ಬಳಿ ಸಾರಿ, ಸ್ವಾಮಿ, ತಾವು ಅದೇಕೆ ಇಲ್ಲಿಂದ ಹೊರಟು ಹೋಗಿ ನಮ್ಮನ್ನು ಪರದೇಶಿಗಳಂತೆ ಮಾಡುವಿರಿ? ನಿಮ್ಮ ಪುಣ್ಯ ದರ್ಶನದಿಂದ ನಮ್ಮ ತಾಪಗಳೆಲ್ಲವೂ ನಿವಾರಣೆಯಾಗುತ್ತಿದ್ದವು. ತಮ್ಮ ಬಳಿಯಲ್ಲಿರುವ ಅನ್ನಪೂರ್ಣೆಯು ನಮ್ಮನ್ನು ಸದಾ ಪೋಷಿಸುತ್ತಿದ್ದಳು ಎಂದು ಪರಿಪರಿಯಾಗಿ ವಿನಂತಿಸಿಕೊಳ್ಳತೊಡಗಿದರು. ಭಕ್ತವತ್ಸಲನಾದ ಶ್ರೀ ಗುರುವು, ಯೋಗಿನಿಯರೇ, ಹೊರನೋಟಕ್ಕೆ ಮಾತ್ರ ನಾನು ಇಲ್ಲಿಂದ ಪ್ರಕಟವಾಗಿ ಪೂರ್ವ ದಿಕ್ಕಿಗೆ ಹೋಗುತ್ತೇನೆ. ಆದರೂ ಈ ಔದುಂಬರ ವೃಕ್ಷವೇ ಸದಾ ನನ್ನ ವಾಸಸ್ಥಾನವಾಗಿರುತ್ತದೆ. ನೀವು ಇದರ ಅಡಿಯಲ್ಲಿಯೇ ವಾಸ ಮಾಡಿರಿ. ನಾವು ಅನ್ನಪೂರ್ಣೆಯನ್ನಾದರೂ ಇಲ್ಲಿಯೇ ಪ್ರತಿಷ್ಠಾಪಿಸುತ್ತೇವೆ. ಮುಂದೆ ಈ ಸ್ಥಳವು ತುಂಬ ಪ್ರಖ್ಯಾತಿ ಗಳಿಸುವುದು. ಇಲ್ಲಿರುವ ನಮ್ಮ ಪಾದುಕೆಗಳನ್ನು ಎಲ್ಲರೂ ಭಕ್ತಿಯಿಂದ ಪೂಜಿಸತೊಡಗುವರು ಮತ್ತು ಅಂಥ ಭಾವಿಕರು ತೀವ್ರ ಫಲಗಳನ್ನು ಹೊಂದುವರು. ನೀವುಗಳೆಲ್ಲ ಅಂಥ ಸಾತ್ವಿಕರಿಗೆ ಸಹಾಯಕರಾಗಿ ನಿತ್ಯವೂ ಸದ್ಭಕ್ತರಿಂದ ಪೂಜೆಗೊಳ್ಳಿರಿ. ಈ ಔದುಂಬರ ವೃಕ್ಷವು ಅನ್ನಪೂರ್ಣೆಯ ವಾಸಸ್ಥಾನವು. ಇಲ್ಲಿ ನಿರಂತರವೂ ಬ್ರಾಹ್ಮಣ ಆರಾಧನೆಗಳು ನಡೆಯುವವು. ಇಲ್ಲಿಯ ಪವಿತ್ರ ತೀರ್ಥಗಳಲ್ಲಿ ಸ್ನಾನ ಮಾಡಿ ನಿಮಗೂ ಈ ಔದುಂಬರ ವೃಕ್ಷಕ್ಕೂ 7 ಸಲ ಅಭಿಷೇಕ ಮಾಡಿದರೆ 60 ವರ್ಷದ ಬಂಜೆಗೆ ಸಹಿತ ಮಕ್ಕಳಾಗುವವು. ಈ ತೀರ್ಥ ಸ್ನಾನದಿಂದ ಬ್ರಹ್ಮ ಹತ್ಯಾದಿ ಮಹಾದೋಷಗಳು ನಿವಾರಣೆಯಾಗುವವು. ಸೂರ್ಯ ಚಂದ್ರ ಗ್ರಹಣಗಳಲ್ಲೂ ಪ್ರತಿ ಮಾಸದ ಸೂರ್ಯ ಸಂಕ್ರಾಂತಿಗಳಲ್ಲೂ ಇಲ್ಲಿ ಭಕ್ತಿಯಿಂದ ಸ್ನಾನ ಮಾಡಿದರೆ ಲೆಕ್ಕವಿಲ್ಲದಷ್ಟು ಅಶ್ವಮೇಧ ಯಾಗಗಳನ್ನು ಮಾಡಿದ ಪುಣ್ಯವು ಲಭ್ಯವಾಗುವುದು. ಸೋಮವಾರ, ಅಮಾವಾಸ್ಯೆ, ವ್ಯತಿಪಾತ ಮುಂತಾದ ಪರ್ವಕಾಲಗಳಲ್ಲಿ ಈ ತೀರ್ಥಗಳಲ್ಲಿ ಸ್ನಾನ ಮಾಡಲು ಕೋಡು ಕೊಳಗಗಳಿಗೆ ಬಂಗಾರದ ಅಣಸುಗಳನ್ನು ಹಾಕಿ ಸಿಂಗರಿಸಿದ 1,000 ಕಪಿಲೆಯರನ್ನು, ಅಂದರೆ ಕಪ್ಪು ಬಣ್ಣದ ಆಕಳುಗಳನ್ನು ಗಂಗಾ ನದಿಯ ತೀರದಲ್ಲಿ ಬ್ರಾಹ್ಮಣರಿಗೆ ದಾನ ಮಾಡಿದಂತಹ ಫಲವೂ ಪ್ರಾಪ್ತವಾಗುವುದು. ಈ ಸ್ಥಾನದಲ್ಲಿ ಕೇವಲ ಒಬ್ಬ ಬ್ರಾಹ್ಮಣನಿಗೆ ಭಕ್ತಿಯಿಂದ ಊಟ ಮಾಡಿಸಿದರೆ 1 ಕೋಟಿ ಬ್ರಾಹ್ಮಣರಿಗೆ ಅನ್ನ ಸಂತರ್ಪಣೆ ಮಾಡಿದಷ್ಟು ಪುಣ್ಯ ಸಂಪಾದನೆಯಾಗುವುದು. ಈ ಔದುಂಬರ ವೃಕ್ಷದಡಿಯಲ್ಲಿ ಜಪ, ಹೋಮ, ಹವನಾದಿಗಳನ್ನು ಮಾಡುವವರಿಗೆ 1 ಕೋಟಿ ಪಟ್ಟು ಪುಣ್ಯ ಲಭಿಸುವುದು. ಇಲ್ಲಿ ಏಕಾದಶ ರುದ್ರಾಭಿಷೇಕವನ್ನು, ಅಂದರೆ 11 ಸಲ ರುದ್ರ ಮಂತ್ರವನ್ನು ಜಪಿಸಿ ಅಭಿಷೇಕ ಮಾಡುವುದು. ಅದನ್ನು ಮಾಡಿದರೆ ಅತಿರುದ್ರಾಭಿಷೇಕ ಮಾಡಿದ ಫಲವು ಪ್ರಾಪ್ತವಾಗುವುದು. ಔದುಂಬರ ವೃಕ್ಷವನ್ನು ಪ್ರದಕ್ಷಿಣೆ ಹಾಕುತ್ತಾ ನಮಸ್ಕರಿಸುವುದರಿಂದ ಅಪರಿಮಿತವಾದ ಪುಣ್ಯ ಲಭ್ಯವಾಗುವುದು. ಕುಷ್ಠರೋಗದಿಂದ ಬಳಲುವವರು ಈ ಔದುಂಬರ ವೃಕ್ಷಕ್ಕೆ 1,00,000 ಪ್ರದಕ್ಷಿಣೆ ಮಾಡಿದರೆ ಅವರ ದೇಹದ ರೋಗವೆಲ್ಲ ಮಾಯವಾಗಿ ದೈವೀಕಾಂತಿಯಿಂದ ಶೋಭಿಸತೊಡಗುವುದು. ಇಂತೂ ಇಲ್ಲಿಯ ಸ್ಥಾನದ ಮಹಿಮೆಯನ್ನೆಲ್ಲ ಯೋಗಿನಿಯರಿಗೆ ತಿಳಿಸಿ ಹೇಳಿ ಗುರುಗಳು ಅವರಿಗೆ ಆಶೀರ್ವದಿಸಿ ಅಲ್ಲಿಂದ ಹೊರಟರು ಮತ್ತು ಭೀಮಾ ತೀರದಲ್ಲಿ ಅನುಪಮ ಕ್ಷೇತ್ರವಾಗಿರುವಂತಹ ಗಂಗಾಪುರಕ್ಕೆ ಬಂದರು. ಶ್ರೀ ಗುರುಗಳು ಪ್ರಕಟರಾಗಿ ಗಾಣಗಾಪುರದಲ್ಲಿ ವಾಸಿಸಹತ್ತಿದರಾದರೂ ನರಸಿಂಹವಾಡಿಯೊಳಗಿನ ಔದುಂಬರ ವೃಕ್ಷವು ಅವರ ಪ್ರೀತಿಯ ಸ್ಥಾನವಾಗಿತ್ತು. ಅದಕ್ಕಾಗಿ ಅವರು ಇಂದಿಗೂ ಅಲ್ಲಿ ಗುಪ್ತ ರೂಪದಿಂದ ವಾಸ ಮಾಡಿಕೊಂಡಿರುವರು. ನಾಮಧಾರಕನೇ, ಗುರು ಮಹಿಮೆಯು ಹೀಗೆ ಅಪಾರವಾದದ್ದಾಗಿದೆ. ಶ್ರೀ ಗುರುನಾಥನು ಗಾಣಗಾಪುರದಲ್ಲಿ ಹಲವಾರು ಬಗೆಯಿಂದ ಪ್ರಕಟನಾಗಿ ಮಹಿಮೆಯನ್ನು ತೋರಿದನು. ಅವುಗಳನ್ನೆಲ್ಲ ವಿವರವಾಗಿ ಕೇಳುವಂತಹ ಮನುಷ್ಯ 4 ಬಗೆಯ ಪುರುಷಾರ್ಥಗಳನ್ನು ಪಡೆದು ಸೌಖ್ಯ ಹೊಂದುವನು ಎಂಬುದರಲ್ಲಿ ಸಂದೇಹವೇ ಇಲ್ಲ. ಶ್ರೀ ಗುರುಚರಿತ್ರೆ ಎಂದರೆ ಬೇಡಿದವರಿಗೆ ಬೇಡಿದ್ದನ್ನು ಕೊಡುವ ಕಾಮಧೇನು ಇದ್ದಂತೆ ಎಂದು ಸಿದ್ಧಮುನಿಯು ನಾಮಧಾರಕನಿಗೆ ತಿಳಿಸಿದನು ಎಂಬಲ್ಲಿಗೆ ಶ್ರೀ ಗುರುಚರಿತ್ರೆ ಎಂಬ ಅಮೃತಮಯವಾದ ಕಥಾಕಲ್ಪತರುವಿನಲ್ಲಿ ಶ್ರೀ ನರಸಿಂಹ ಸರಸ್ವತಿ ಉಪಾಖ್ಯಾನದಲ್ಲಿ ಸಿದ್ಧನಾಮಧಾರಕ ಸಂವಾದದಲ್ಲಿ 19ನೇ ಅಧ್ಯಾಯ ಮುಕ್ತಾಯವಾಯಿತು. ಶ್ರೀಮದ್ ದತ್ತಾತ್ರೇಯಾರ್ಪಣಮಸ್ತು. ಸದ್ಗುರು ಶ್ರೀಪಾದ ಶ್ರೀವಲ್ಲಭ ನರಸಿಂಹ ಸರಸ್ವತಿ ಮಹಾರಾಜ್ ಕಿ ಜೈ. ಇಲ್ಲಿಗೆ
ಶ್ರೀ ಗುರುಚರಿತ್ರೆಯ 19ನೇ ಅಧ್ಯಾಯ ಮುಕ್ತಾಯವಾಯಿತು. ಮುಂದಿನ ವಿಡಿಯೋದಲ್ಲಿ 20ನೇ ಅಧ್ಯಾಯವನ್ನು ನೋಡೋಣ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.